ಶಾಂತಶ್ರೀ, ನಾನು ಕಣಮ್ಮ ನಿಮ್ಮಪ್ಪ ಮಾತಾಡೋದು. ಬಲ್ ಕಷ್ಟ ಐತೆ, ನೀಟಾಗಿ ಓದಬೇಕು, ಮುಂದೆ ಭವಿಷ್ಯ ರೂಪಿಸ್ಕೋಬೇಕು. ನೀನು ಇವತ್ತಿಂದ ಲೆಕ್ಕ ಆಗಂಗಿಲ್ಲ. ಇನ್ನು ಇರೋದು ಒಂದು 20 ದಿವಸ ಎಕ್ಸಾಮ್ ಇದೆ. 100ಗೆ 100 ತಗೋಬೇಕು. ಎಲ್ಲ ಸಬ್ಜೆಕ್ಟಲ್ಲೂ ಒಳ್ಳೆ ಸ್ಕೋರ್ ಬರಬೇಕು. ಮಾಸ್ಟ್ರು ಅವರು ಮಾಡಿದ್ರು, ಇವರು ಹಿಂಗೆ ಮಾಡಿದ್ರು ಅಂತ ಹೇಳಂಗಿಲ್ಲ ನನಗೆ. ಎಲ್ಲರೂ ಒಂದೇ ಅಂತ ಹೇಳ್ಬಿಟ್ಟು ನೀಟಾಗಿ ಸ್ಟಡಿ ಮಾಡಬೇಕು. ಇದೇ ನಿಂದ ಮುಂದಿನ ಭವಿಷ್ಯವಾಗಿ ಕಾಣಿಕೆಯಾಗಿರುತ್ತೆ. ಯಜ್ಞಾವೃತ ಸ್ಕೂಲಿದ್ದ ಹಿಂದೆ ಮುಂದೆ PUC ಬರ್ಬೇಕಾದ್ರೆ ಒಳ್ಳೆ ಗೌರ್ಮೆಂಟ್ ಶಿಪ್ ತಗೋಬೇಕು. ನೀನು ಕಟ್ಟು ನನಗೆ ಓದ್ಸೋಕ್ಕಾಗಲ್ಲ. ನೀನು ಏನಾದರೂ ಸ್ಕೋರ್ ಮಾಡ್ತಾಯಿದ್ರೆ ಮಾತ್ರ ನನಗೆ ಮುಂದಿಗೆ ಭವಿಷ್ಯ ನೀನು ರೂಪಿಸ್ಕೋಬೋದು. ನಮ್ಮ ಶಾಂತಾಶ್ರೀ ನಿಮ್ಮಮ್ಮ ಮಾತಾಡ್ತಿರೋದು. ಎಜುಕೇಷನ್ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಎಕ್ಸಾಮ್ ಬರೀಬೇಕು, 100ಕ್ಕೆ 100 ತಗೋಬೇಕು. ನಮ್ಮ ಕನಸೇ ಅದು. ನಿಮ್ಮ ಇದಕ್ಕೆ ಚೆನ್ನಾಗಿ ಓದಬೇಕು. ಎಕ್ಸಾಮಿನ 20 ಐತೆ, ಕಷ್ಟಪಟ್ಟು ಓದಬೇಕು. ನಾವು ಕಷ್ಟಪಟ್ಟು ದುಡಿತಿರೋದು ನಿಮಗೆ ಗೊತ್ತಾಗಬಾರ್ದು. ಆ ಥರ ನಾವು ನೋಡ್ಕೊಂತೀವಿ. ನಿಮ್ಗೆ ಏನೇ ತೊಂದರೆ ಆದರೂ ನಾವು ಕಳಿಸ್ತೀವಿ. ಓದೋದು ಮುಖ್ಯ. ಮುಂದೆ ನೀನು ಚೆನ್ನಾಗಿ ಓದಿದ್ರೆ ಮುಂದೆ ನೀನು ಭವಿಷ್ಯ ರೂಪಿಸ್ಕೋಬೋದು.